ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಉಪಚುನಾವಣೆ ಕಣ ರಂಗೇರಿದೆ. ಸಾದಿಕ್ ಪೈಲ್ವಾನ್ ಅವರನ್ನ ಗೆಲ್ಲಿಸಲು ಮುಸ್ಲಿಂ ಯುವಕರು ಪಣತೊಟ್ಟಿದ್ದಾರೆ. ಮುಸ್ಲಿಂ ಅಭ್ಯರ್ಥಿಗಳನ್ನ ಒಗ್ಗೂಡಿಸಲು ಯುವಕರ ಪ್ರಯತ್ನ ಆಗ್ತಿದೆ. ಸಾದಿಕ್ ಸೇರಿದಂತೆ 14 ಮುಸ್ಲಿಂ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಎಲ್ಲಾ ಮುಸ್ಲಿಂ ಅಭ್ಯರ್ಥಿಗಳನ್ನ ಒಗ್ಗೂಡಿಸಿ ಸಾದಿಕ್ ಅವರಿಗೆ ಬೆಂಬಲಿಸುವಂತೆ ಮನವಿಯನ್ನ ಮಾಡಿಕೊಳ್ಳಲಿದ್ದಾರೆ. ಈ ಕುರಿತು ಸಂಜೆ ಸಭೆ ನಡೆಸಲು ಮುಸ್ಲಿಂ ಸಮುದಾಯ ನಿರ್ಧಾರವನ್ನು ತೆಗೆದುಕೊಂಡಿದೆ. ಶಾಮನೂರು ಶಿವಶಂಕರಪ್ಪನವರ ನಿಧನದಿಂದ ತೆರವಾಗಿರುವಂತಹ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆಯುತ್ತೆ ಏಪ್ರಿಲ್ 9ರಂದು. ಈಗಾಗಲೇ ಕಾಂಗ್ರೆಸ್ನಿಂದ ಅಭ್ಯರ್ಥಿಯಾಗಿ ಸಮರ್ಥವರನ್ನ ಅನೌನ್ಸ್ ಮಾಡಲಾಗಿದೆ. ನಾಮಪತ್ರವೂ ಕೂಡ ಸಲ್ಲಿಕೆ ಆಗಿದೆ. ಮುಸ್ಲಿಂ ಸಮುದಾಯಕ್ಕೆ ಈ ಬಾರಿ ಟಿಕೆಟ್ ಅನ್ನ ಕೊಡಬೇಕು ಅನ್ನೋ ಕೂಗು ಹೆಚ್ಚಾಗಿತ್ತು. ಆದರೆ ಟಿಕೆಟ್ ಮಿಸ್ ಆಗಿರೋದ್ರಿಂದ ಸಾದಿಕ್ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ. ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿ ಅವರನ್ನ ಗೆಲ್ಲಿಸೋದಕ್ಕೆ ಇದೀಗ ಮುಸ್ಲಿಂ ಸಮುದಾಯ ಪ್ರಯತ್ನ ಪಡ್ತಿದೆ. ದಾವಣಗೆರೆಯಲ್ಲಿ ಬಿಜೆಪಿ ಸೇರಿದ ಕಾಂಗ್ರೆಸ್ ಕಾರ್ಯಕರ್ತರು ಉರುಳು ಸೇವೆಯ ಮೂಲಕ ಬಿಜೆಪಿ ಸೇರಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರು ದುರ್ಗಾಂಬಿಕಾ ದೇವಿಗೆ ಪೂಜೆಯನ್ನ ಸಲ್ಲಿಸಿ ನಂತರದಲ್ಲಿ ಬಿಜೆಪಿಗೆ ಸೇರ್ಪಡೆಗೊಂಡಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಭಾವಚಿತ್ರವನ್ನ ಹಿಡಿದು ದೇವಿಗೆ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಲಾಗಿದೆ. ಶ್ರೀನಿವಾಸ್ ದಾಸ ಕರಿಯಪ್ಪ ಬಿಜೆಪಿ ಅಭ್ಯರ್ಥಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ಅವರ ಪರವಾಗಿ ಪ್ರಚಾರವನ್ನ ಮಾಡಲಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಬಸವರಾಜ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಒಂದು ಕಡೆ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ವಿರುದ್ಧ ಸಿಡಿದೆದ್ದಿದೆ. ಹಾಗೆಯೇ ಕಾಂಗ್ರೆಸ್ನ ಕೆಲ ಕಾರ್ಯಕರ್ತರು ಕಾಂಗ್ರೆಸ್ ಅನ್ನ ತೊರೆದು ಬಿಜೆಪಿಗೆ ಸೇರ್ಪಡೆಗೊಂಡಿದ್ದಾರೆ. ಇದು ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಎಷ್ಟು ಹೊಡೆತ ಕೊಡುತ್ತೆ ಅಂತ, ವೋಟ್ಗಳ ಡಿವೈಡ್ ಹೇಗಾಗುತ್ತೆ? ಮಧುಶ್ರೀ, ವಿಶೇಷವಾಗಿ ಏನು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಏನು ಅತಿ ಹೆಚ್ಚು ಅಲ್ಪಸಂಖ್ಯಾತರ ಮತದಾರರಿದ್ದರು. ಇಲ್ಲಿವರೆಗೆ ಕೂಡ ಇಲ್ಲಿ ಆಗಿರ್ತಕ್ಕಂಥ 15 ಚುನಾವಣೆಯೂ ಕೂಡ ಯಾವುದೇ ರಾಷ್ಟ್ರೀಯ ಪಕ್ಷಗಳು ಮುಸ್ಲಿಂ ಸಮಾಜಕ್ಕೆ ಟಿಕೆಟ್ ಇಲ್ಲಿವರೆಗೆ ನೀಡಿಲ್ಲ. ಈ ಹಿನ್ನೆಲೆಯಾಗಿ ಈ ಸಲ ಒಂದು ದೊಡ್ಡ ಹೋರಾಟ ನಡೀತು. ಆದರೆ ಕೊನೆಯ ಕ್ಷಣದಲ್ಲಿ ಅದು ಶಾಮನೂರು ಕುಟುಂಬಕ್ಕೆ ಆ ಟಿಕೆಟನ್ನು ನೀಡಿರ್ತಕ್ಕಂಥದ್ದು. ಈ ಎಲ್ಲ ಕಾರಣದಿಂದಾಗಿ ಏನು ಕ್ಷೇತ್ರದಲ್ಲಿ ಒಂದು ಮತಗಳ ಒಂದು ಏನು ಸಮೀಕರಣ ನಡೀತಾ ಇದೆ ಅಂತ ಹೇಳ್ಬೋದು. ಕೊನೆಯ ಕ್ಷಣದಲ್ಲಿ ನಿನ್ನೆ ನಾಮಪತ್ರ ತೆಗೆದುಕೊಳ್ಳುವ ವಾಪಸ್ ದಿನವಾಗಿತ್ತು. ಆದರೆ ಆ ದಿನದಿಂದ ಏನು ಕಣದಲ್ಲಿ ಇರಲಿಕ್ಕೆ ಸಾದಿಕ್ ಪೈಲ್ವಾನ್ ಅವರು ನಿರ್ಧರಿಸಿದಂತೆ ಒಟ್ಟು ಸಾದಿಕ್ ಪೈಲ್ವಾನ್ ಸೇರಿ 14 ಜನ ಅಭ್ಯರ್ಥಿಗಳು ಏನು ಮುಸ್ಲಿಂ ಅಭ್ಯರ್ಥಿಗಳು ಕಣದಲ್ಲಿರುವುದರಿಂದ ಇನ್ನೊಂದು ಕಡೆ ಏನು ಕಾಂಗ್ರೆಸ್ನಿಂದ ಬಿಜೆಪಿಗೆ ಹೋಗ್ತಾ ಇರ್ತಕ್ಕಂಥ ಕೆಲವು ಮತದಾರರು ಈಗೆಲ್ಲ ಆಗಿ ಒಟ್ಟು ಕ್ಷೇತ್ರದಲ್ಲಿ ಹೊಸ ರೀತಿಯ ವಾತಾವರಣ ಕಂಡು ಬರ್ತಾ ಇದೆ. ಸುಮಾರು 60ರಿಂದ 70 ಸಾವಿರ ಯುವಕರು ಇರ್ತಕ್ಕಂಥ ಏನು ಈ ಕ್ಷೇತ್ರದಲ್ಲಿ ಏನು ವಯಸ್ಸಿನ ಆಧಾರ ಮೇಲೆ ನೋಡಿದರೆ ಬಹುತೇಕ ಕಡೆ ಇವತ್ತು ಯುವಕರು ಈ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇರ್ತಕ್ಕಂಥದ್ದು ಮುಸ್ಲಿಂ ಸಮಾಜ ಆಗಿರ್ಬೋದು. ಇನ್ನೊಂದು ಕಡೆ ಬಿಜೆಪಿ ಒಂದು ಹಿಂದೂ ಸಮಾಜದ ಕೆಲವು ಸಂಘಟನೆಗಳ ಯುವಕರಾಗಿರ್ಬೋದು ಪರಸ್ಪರ ಒಂದು ಜಿದ್ದಿನ ಚುನಾವಣೆಗೆ ಸಿದ್ಧ ಆಗಿರ್ತಕ್ಕಂಥದ್ದು. ಈಗ ಈ ಇಲೆಕ್ಷನ್ದಲ್ಲಿ ಒಂದು ಮತಗಳ ಒಂದು ಸಮೀಕರಣ ವಿಂಗಡಣೆ ಆಗ್ತಕ್ಕಂಥ ಒಂದು ಪ್ರಯತ್ನಗಳು ಹೆಚ್ಚಾಗಿ ನಡೀತಾ ಇರ್ತಕ್ಕಂಥದ್ದು. ಮುಸ್ಲಿಂ ಅಭ್ಯರ್ಥಿಗಳು ಕಣದಲ್ಲಿರುವುದರಿಂದ ಸ್ವಲ್ಪ ಕಾಂಗ್ರೆಸ್ಗೆ ಇದರಿಂದ ಭಯ ಹುಟ್ಟಿದ್ದು ನಿಜ. ಆದರೆ ಕೊನೆಯ ಒಂದು 2-3 ದಿನಗಳಲ್ಲಿ ಇದು ಎಷ್ಟರ ಮಟ್ಟಿಗೆ ಪರಿಣಾಮವನ್ನು ಬೀರ್ತದ, ಇವರು ಗಟ್ಟಿಯಾಗಿ ಇರ್ತಾರ ಎಂಬತಕ್ಕಂಥ ಪ್ರಶ್ನೆ ಕೂಡ ಈಗ ಕಾಡ್ತಾ ಇರ್ತಕ್ಕಂಥದ್ದು. ಒಟ್ಟಾರೆ ಎಲ್ಲರೂ ಸೇರಿ 14 ಜನ ಸೇರಿ ಏನು 13 ಜನ ಇನ್ನುಳಿದಿದ್ದಾರೆ ಅವರೆಲ್ಲ ಸೇರಿ ಸಾದಿಕ್ ಪೈಲ್ವಾನ್ ಅವರಿಗೆ ಒಂದು ಬೆಂಬಲವನ್ನು ನೀಡಬೇಕು ಎಂಬತಕ್ಕಂಥ ಒಂದು ಚಿಂತನೆ ನಡೀತಾ ಇರ್ತಕ್ಕಂಥದ್ದು. ಈ ಒಂದು ಪ್ರಯತ್ನ ಫಲ ನೀಡ್ತದೆ ಎಂಬತಕ್ಕಂಥದ್ದು ಸದ್ಯದ ಪ್ರಶ್ನೆ ಆಗಿದೆ. ಧನ್ಯವಾದ ಬಸವರಾಜ್, ತಮ್ಮ ಮಾಹಿತಿ